ಸಾಕ್ಸ್ ಕೊಟ್ಟು ಕಳ್ಸೋ ನನ್ನ ಹೆಂಡ್ತಿಗೆ ಹೇಳಿದರೆ ಅವಳ್ದು ಕೊಟ್ಟು ಕಳ್ಸೋಳೆ. ಇದು ಎಲ್ಲಿಗೆ ಹಾಕ್ಕೊಂಡ್ಲೆ? ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೊಸ ಪ್ರಾಜೆಕ್ಟ್ನ ಫಸ್ಟ್ ಡೇ ಪ್ರೊಮೋ ಶೂಟಿಗೆ ಬಂದಿದ್ದೀವಿ. ಸೊ ಈ ವ್ಲಾಗ್ ಬಂದು BTS ಅಂದರೆ ಬಿಹೈಂಡ್ ದ ಸೀನ್ಸ್ ನನ್ನ ಹೊಸ ಪ್ರಾಜೆಕ್ಟು. ಬೇಸಿಕ್ಲಿ ಪ್ರಾಜೆಕ್ಟ್ ಏನು ಅದರದ್ದು ಕಾನ್ಸೆಪ್ಟ್ ಏನು, ಕಾಂಟೆಂಟ್ ಏನು ಅಂದ್ಬಿಟ್ಟು ನಿಧಾನಕ್ಕೆ ಹೇಳ್ತೀನಿ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ತುಂಬ ಜನ ಆರ್ಟಿಸ್ಟ್ಗಳು ಒಟ್ಟಿಗೆ ಸೇರ್ತಾ ಇದ್ದೀವಿ. ಇವತ್ತು ನಾವು ಟೊರಿನೋ ಫ್ಯಾಕ್ಟ್ರಿನಲ್ಲಿದ್ದೀವಿ, ನೈಟ್ ಶೂಟ್ ಬೇರೆ. ಆ್ಯಂಡ್ ನಮ್ಮ ಪೂರ್ಣ ಇಲ್ಲಿ ನಮ್ಮ ಮೇಕಪ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಪೂರ್ಣ ಇವಾಗ ಹೊಸ್ದಾಗಿ ನೋಡ್ತಿಲ್ಲ ನಮ್ಮನ್ನು. ಎಷ್ಟು ವರ್ಷ ಆಯಿತು ಪೂರ್ಣ? 5 ವರ್ಷ ಆಗುತ್ತೆ. 5 ವರ್ಷ. 5 ವರ್ಷದಿಂದ ಉಗೆ ಮಾದೇಶ್ವರ, ಅದಾದಮೇಲೆ ಮರಳಿ ಮನಸ್ಸಾಗಿದೆ. ಸೊ ಜೊತೆಯಲ್ಲೇ ಬೆಳ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ. ಸೊ ಇವತ್ತು ಫೋಟೋ ಶೂಟ್ ನಡೀತಾ ಇದೆ ಆ್ಯಂಡ್ ಆಲ್ಸೋ ಪ್ರೊಮೋ ಶೂಟ್. ಇನ್ನೂ ಸಾಕಷ್ಟು ಜನ ನಮ್ಮ ಕಲಾವಿದರು ಬಂದಿದ್ದಾರೆ. ಟೈಮ್ ನೋಡಿ ಈಗಲೇ ಗೋಣಬಿ 8 ಗಂಟೆ ಬೆಳಗ್ಗೆ ಅಲ್ಲ, ಸಂಜೆ. ಈಗ ಶೂಟಿಂಗ್ ಸ್ಟಾರ್ಟ್ ಆದರೆ ಬೆಳಗಿನ ಜಾವನೇ ನಮ್ಮ ಮನೆಗೆ. ಇಷ್ಟೊಂದು ಜನ ಗುಡ್ಡೆ ಹಾಕ್ಕೊಂಡವ್ರೆ. ನಮ್ಮ ಸ್ಟಾರ್ ಪರಿವಾರ ಒಂಥರ ನಮ್ಮ ತವ್ರ ಮನೆ ಇದ್ದಂಗೆ. ಸ್ಟಾರ್ಟಿಂಗ್ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗಿಂದನೂ ಒಂದು 7-8 ಸೀರಿಯಲ್ಲು ಲೀಡಾಗಿ ಸ್ಟಾರ್ ಸುವರ್ಣ ಮಾಡಿರೋದು, 2 ರಿಯಾಲಿಟಿ ಶೋ, ಗೇಮ್ ಶೋಗಳು ಲೆಕ್ಕ ಇಲ್ಲ. ಒಂಥರ ನಮ್ಮ ತವ್ರ ಮನೆ ಇದ್ದಂಗೆ. ಕೆಲಸ ಬೇಕು ಅಂದಾಗೆಲ್ಲ ಫೋನ್ ಎತ್ಬಿಟ್ಟು ಉಷಾ ಮೇಡಮ್ ಅಂತಂದರೆ ಬನ್ರಿ ನಾಳೆ ಅಂತಂತಾರೆ. ಎಷ್ಟೇ ವರ್ಕೌಟ್ ಮಾಡಿದ್ರೂ ಬಾಡಿ ಏನೋ ಕಾಣಿಸುತ್ತೆ ಡೈರೆಕ್ಟಾಗಿ ನೋಡಿದ್ರೆ, ಆನ್ ಸ್ಕ್ರೀನ್ ಕಾಣಿಸೋದಿಲ್ಲ. ಈ ಬ್ರಾನ್ಸರ್ನಲ್ಲಿ ಸ್ವಲ್ಪ ಶೇಡಿಂಗ್ ಕೊಟ್ಟು ಟಚಪ್ ಮಾಡಿದ್ರೆ ನಮಗೂ ಬಾಡಿ ಇದೆ ಅಂತ ಗೊತ್ತಾಗೋದು ಆನ್ ಸ್ಕ್ರೀನು. ಇಲ್ಲಾಂದರೆ ಕಾಣಿಸೋದೇ ಇಲ್ಲ, ಗೊತ್ತಾ? ಕ್ಯಾಮ್ರಾನಲ್ಲಿ ಕಾಣಿಸೋದಿಲ್ಲ. ಸ್ವಲ್ಪ ಬ್ರಾನ್ಸರ್ ಹೊಡೆದ್ರೆ ಆ ಶೇಪ್ಗಳು ಗೊತ್ತಾಗತ್ತೆ. ಇಲ್ಲಿ ಹಾಕಿದಾರಲ್ಲ ಇದೇ ಮೇಲೆ. It's not different shade, it's golden shade. ಸ್ಕಿನ್ನ ಶೈನ್ ಮಾಡತ್ತದು. ಬಾಡಿ ಬಿಲ್ಡರ್ಸ್ ಹಾಕ್ಕೊಂತಾರೆ ಗೊತ್ತಾ, ಶೋಗೆ ಮುಂಚೆ. ಅದೇ, ಬಟ್ ಇದು ಮೇಕಪ್ ರಿಲೇಟೆಡ್ ಬ್ರಾನ್ಸರು. ಅದು ಫುಲ್ ಬ್ರಾನ್ಸರ್. ಅದೆಲ್ಲ ಹಾಕ್ಕೊಂಬಿಟ್ರೆ ಫುಲ್ ಅಂಟಂಟ. ಅದು ಟಚ್ ಮಾಡಿದ್ರೆ ಅಂಟ್ಕೊಳತ್ತದು. ಇದು ಹಂಗಲ್ಲ. ಇದು ಏನಮ್ಮ ಫುಲ್ ಕಟಿಂಗ್ ಜೋರಾಗಿ ಮಾಡಿದೆ. ಯಾರ್ದು ಶೂಟಿಂಗು? ಅಣ್ಣ ಫುಲ್ಲು ಭೀಮಾ 2 ಸೈಕಾದೆ ಮಜಾ. ಸೊ ಇದಿಷ್ಟು ನನ್ನ ಟೀಮು. ತಿಲಕ್, ಮೀಟ್ ತಿಲಕ್. ಸೊ ತಿಲಕ್ ಈಸ್ ಕಂಪ್ಲೀಟ್ ಮ್ಯಾನ್ ಬಿಹೈಂಡ್ ಮೈ ಬಿಸ್ನೆಸ್. ನನ್ನ ಬಿಸ್ನೆಸ್ ಎಲ್ಲ ತಿಲಕ್ಕೆ ಮೇಂಟೈನ್ ಮಾಡೋದು. ಸೊ ನೋಡ್ತಾ ಇರೋರ್ಗೆ ಏನಾದರೂ ಬಿಸ್ನೆಸ್ ಇತ್ತು ಅಂದರೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಮ್ಮ ಶ್ರೀ ಈಸ್ ಅಗೇನ್ ಒಂಥರ ನಮ್ಮ 2 ಕಣ್ಗಳು ಅಂತ ಹೇಳ್ಬೋದು. ಆಮೇಲೆ ಪ್ಲೀಸ್ ಮೀಟ್ ಹೇಮಂತ್ ಹಿಮ್ಸೆಲ್ಫ್. ದ್ಯಾಟ್ಸ್ ಮೈ ಬಾಯ್ ವಿತ್ ದ ಕ್ಯಾಮ್ರಾ. Purna is my makeup guy, the master behind the secret. Bombat. ಸಾಕು. ಸೊ ಇದು ಕತೆ ಬಿಹೈಂಡ್ ದ ಸೀನ್ಸ್. ಇಷ್ಟೆಲ್ಲ ಆದಮೇಲೆ ನಿಮ್ಮ ಮುಂದೆ ಚೆನ್ನಾಗಿ ಕಾಣಿಸೋದಕ್ಕೆ ನಾವು ಬರೋದು. ಒಳಗಡೆ ಏನೇನು ನಡೀತಾ ಇದೆ ಅಂತ ತೋರಿಸ್ತೀನಿ. ಸಾಕ್ಸ್ ಕೊಟ್ಟು ಕಳ್ಸೋ ನನ್ನ ಹೆಂಡ್ತಿಗೆ ಹೇಳಿದರೆ ಅವಳ್ದು ಕೊಟ್ಟು ಕಳ್ಸೋಳೆ. ಇದು ಎಲ್ಲಿಗೆ ಹಾಕ್ಕೊಂಡ್ಲೆ ಅಂತ ನನಗೆ ಗೊತ್ತಿಲ್ಲ. ದೇವರೇ ನೋಡಿ ಮೇಡಮ್,
ಸಾಕ್ಸ್ ಕೊಟ್ಟು ಕಳಿಸು ಅಂದರೆ ಅವಳ್ದು ಕೊಟ್ಟು ಕಳಿಸೋಳೆ. ನಾನು ಏನು ಹಾಕ್ಕೊಳ್ಳಿ ಇದನ್ನು, ಅರ್ಧ ಕಾಲ್ಗೂ ಬರೋದಿಲ್ಲ ಇದು. ಅದು ನಮ್ಮ ಉಷಾ ಮೇಡಮ್. ಏನಿಲ್ಲ ಮ್ಯಾಮ್, ಅದೇ ಹಾಕೋತಾ ಇದ್ದೀರಾ? ಏನು ಇಷ್ಟಕ್ಕೆ ಹಾಕೋಬೇಕಷ್ಟೇ ಅದು. ಅಯ್ಯಪ್ಪ, ಓ ಪರವಾಗಿಲ್ಲ. ಅದನ್ನೇ ಹಾಕೊಂಡ್ಬಿಡ್ಬೇಕಿತ್ತು. ಅದು ನನ್ನ ಮಗಂದು, ಅವನು ಹಾಕ್ಕೊಂಡು ಗಬ್ಬೆ ಬಿರ್ಸವನು ಅದನ್ನು. ಸೊ ನಾನು ಹೇಳಿದ್ನಲ್ಲ, ನನಗೆ ಕೆಲಸ ಇಲ್ಲದಿರುವಾಗ ಒಂದು ಫೋನ್ ಹಾಕಿದ್ರೆ ಕೆಲಸ ಕೊಡ್ತಾರೆ ಅಂತ, ಅದು ಇವರೇನೆ ನಮ್ಮ ಉಷಾ ಮೇಡಮ್. ಆ್ಯಂಡ್ ಸ್ಟಾರ್ನಲ್ಲಿ ಆಲ್ ದ ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ನನ್ನನ್ನು ರೆಫರ್ ಮಾಡಿರೋದೇ ಉಷಾ ಮ್ಯಾಮ್. ಐ ಹ್ಯಾವ್ ದಟ್ ರೆಸ್ಪೆಕ್ಟ್ ಫಾರ್ ಹರ್ ಆ್ಯಂಡ್ ಶಿ ಈಸ್ ಆಲ್ವೇಸ್ ಗಿವನ್ ಮೀ ದ ಆಪರ್ಚುನಿಟಿ. ಇವ್ರು ನಮ್ಮ ರಾಮ್. ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾನು ಈ ಇಂಡಸ್ಟ್ರಿಗೆ ಮ್ಯಾಮ್ ಕಾಲೇ ಇಟ್ಟಿರಲಿಲ್ಲ. ಅವಾಗ ನನಗೆ ಮೇಕಪ್ ಹಾಕ್ಸಿದ್ದು ರಾಮು. ಯಾವುದು ಅಂತ ಕೇಳಿ, ಖುಷಿ ಆಯಿತು. ನಾನು ಇನ್ನೂ ಬಂದೇ ಇರಲಿಲ್ಲ. ಯಾವುದೋ ಒಂದು ಗೇಮ್ ಶೋಗೆ ಸುಮ್ಮನೆ ಕರೆದ್ರು ನನ್ನ ಹೆಂಡ್ತಿನ ಝೀಗೆ. ಅವಾಗ ಫಸ್ಟ್ ಟೈಮು ಯಾವುದದು ಹ್ಞೂ ಅಂತೀಯ ಹ್ಞೂ ಅಂತೀಯ ಅಲ್ಲ, ಯಾರಿಗುಂಟು ಯಾರಿಗಿಲ್ಲ. ಅಂದರೆ ನಾನು ಇನ್ನೂ ಬಂದೇ ಇರಲಿಲ್ಲ ಫೀಲ್ಡ್ಗೆ. ಬ್ಯಾಕ್ ದೆನ್ ಐ ವಾಸ್ ಇನ್ ಕಾರ್ಪೊರೇಟು. ಆವಾಗ ಬಂದು ಒಂದಿನ ಅಲ್ಲೇ ಶೂಟ್ ಮಾಡಿ, ಎಲ್ಲದು ಇಲ್ಲೇ ಶೂಟ್ ಮಾಡಿದ್ದು ಅನ್ಸತ್ತಲ್ಲ, ಕೆಂಗೇರಿ ಸ್ಟುಡಿಯೋನಲ್ಲಿ. ಫಸ್ಟ್ ಕ್ಯಾಮ್ರಾ ಅಂದರೆ ಏನು, ಶೂಟ್ ಅಂದರೆ ಏನೂ ಗೊತ್ತಿಲ್ಲ. ಬಂದೆ ಹೋದೆ ಅಷ್ಟೇ. ಮಜಾ ಆಯಿತು. ಅದೇ ಫಸ್ಟ್ ಅಲ್ಲ, ಅದೇ ಫಸ್ಟು ನನ್ನ ಲೈಫ್ನಲ್ಲೇ ಫಸ್ಟ್ ಟೈಮ್ ಮೇಕಪ್ ಹಚ್ಚಿದ್ದು. ನೋಡಿದ ತಕ್ಷಣ ಸಿನಿಮಾ ಮಾಡ್ಬೋದಲ್ಲ ಹಂಗಿದ್ದೀರಾ ನೀವು ಅಂತ ಅಂದ್ಬಿಟ್ಟು ನನಗೆ ಏನಂಬರ್ ಪರಿಚಯ ಆಯ್ತು. ಇವರು ನಮ್ಮ ಬುಲೆಟ್, ಯಾರಿಗೂ ಗೊತ್ತಿಲ್ಲ. ಸೊ ಇವತ್ತು ಎಲ್ಲ ಇದು BTS ಶೂಟ್ ಆಗ್ತಿರೋದು ಬಿಹೈಂಡ್ ದ ಸೀನ್. ಮ್ಯಾಮ್ ಯಾವಾಗಿದು ಟೆಲಿಕಾಸ್ಟು? ಸೆಪ್ಟೆಂಬರ್ 15th. ಓಕೆ. ಆಶೀರ್ವಾದ ತಗೋಣ. God bless you. Thank you. Will reach you soon. ಯಾವಾಗ? Very soon. Surprise. ಏನ್ ಗಿಫ್ಟ್? ಅದೆಲ್ಲ ಹೇಳಿದ್ರೆ ಎಣ್ಣೆ ಕೊಡೋದ ತಾನೆ? ತಲೆಗೆ ಎಣ್ಣೆ ಕೇಳಿದ್ದು ನಾನು. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ಫಾರ್ ಮೀ. ಬಿಗ್ ಬಾಸ್ ಮನೆಯಲ್ಲಿ ಆ್ಯಕ್ಚುಲ್ ಆಗಿ ನನ್ನ ಜೊತೆಗೆ ನಿಂತ್ಕೊಂಡಿದ್ದು ಬ್ರೋ ಅಂತ ನಾನು ಈಗಲೂ ಕರೆಯೋದು. ಐ ಡೋಂಟ್ ಹ್ಯಾವ್ ದೊಡ್ಡ ಅಣ್ಣ ನನ್ನ ರಿಯಲ್ ಲೈಫಲ್ಲಿ, ಅಂದರೆ ಫ್ಯಾಮಿಲಿಗೆ, ಬಟ್ ಹೀ ಗೇವ್ ಮೀ ದಟ್ ಫೀಲಿಂಗ್. ಸೊ ನಾನು ಯೂಶಲಿ ರಾಖಿ ಎಲ್ಲ ಕಟ್ಟಲ್ಲ, ಅದಕ್ಕೆ ಇವ್ರಿಗೆ ನಾನು ಸ್ಪೆಷಲ್ ಆಗಿ ರಾಖಿ ಕಟ್ಟಲೇಬೇಕು. ಇವತ್ತು ಶೂಟ್ ಇರಲ್ಲ ಅಂದರೆ ಮನೆಗೆ ಹೋಗಾದರೂ ಕಟ್ತಾ ಇದೆ. ಸೊ ದಟ್ಸ್ ಹೌ ಸ್ಪೆಷಲ್ ಇಟ್ ಇಸ್ ಫಾರ್ ಮೀ. so sweet of you. Yes. ಅಷ್ಟೇ ಮುಗೀತು. ಇದು ಬರೀ ನನ್ನ ಚಾನಲ್ ಮಾತ್ರ ಪ್ರಸಾರ ಆಗೋದು, ಈ ಚಾನಲ್ ಪ್ರಸಾರ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಜೋಕ್ ಮಾರಾರೆ. ಟೈಮ್ ಈಗ 4:11 ಅಂದರೆ ಬೆಳಗಿನ ಜಾವ. ಸೊ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಬರೋ ಅಷ್ಟೊತ್ತಿಗೆ ಇಂಡಿಪೆಂಡೆನ್ಸ್ ಡೇ ಮುಗ್ದೋಗಿರುತ್ತೆ. ಆದರೂ ಹೇಳ್ತೀನಿ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆ್ಯಕ್ಚುಲಿ. ಸೊ ಬೆಳಗಿನ ಜಾವ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮು. ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ, ನನ್ನ ಡ್ರಾಮಾಗಳು ನೋಡಿದ್ದಕ್ಕೆ, ನನ್ನ ಸಹಿಸ್ಕೊಂಡಿದ್ದಕ್ಕೆ. ಫಾರ್ ಮೋರ್ ವೀಡಿಯೋಸ್ ಜಸ್ಟ್ ಸ್ಟೇ tuned in. Once more. For more videos, just tune in to this channel
ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ, ನಾನು ಹೇಳ್ಬಿಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.